ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಅಂದರೆ ಹಾಸ್ಟೆಲಲ್ಲಿ ಬೇಜಾರಾಗ್ತಾ ಇತ್ತು ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಕ್ಕೆ ಅಂತೇಳಿ ಮೆಟ್ರೋಗೆ ಬಂದೆ. ಮೆಟ್ರೋದಲ್ಲಿ ಟಿಕೆಟ್ ತಗೊಳ್ಳೋಣ ಅಂದರೆ ಟಿಕೆಟ್ ಸೆಕ್ಷನ್ ತುಂಬಾ ರಶ್ ಇತ್ತು. ಸೊ ಹಂಗಾಗಿ ವೆಯ್ಟ್ ಮಾಡೋದು ಬೇಡ ಅಂತೇಳಿ ವಾಟ್ಸಪ್ಪಲ್ಲೇ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಎಲಿವೇಟ್ರಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿ ನಾನೊಂದು ಸ್ಟಾಪ್ ಬಂದಾಗ ಇಳ್ಕೊಂಡು ಅಲ್ಲಿ ಹೊರಗಡೆ ನೋಡಿದೆ. ದೇವಸ್ಥಾನದ ಕಳಶ ಹೇಗೆ ಕಾಣ್ತಾ ಇತ್ತು ಅಂದರೆ ಪ್ರಕೃತಿಗೇ ಕಳಶ ತೊಡಿಸ್ದಕ್ಕೆ ಕಾಣ್ತಾ ಇತ್ತು. ಮತ್ತು ನಾನು ಎಲ್ಲೋಗಿದ್ದೀನಿ ಅಂತ ಗೊತ್ತಾಗಿರ್ಬೋದು ಮೇ ಬಿ ನಿಮಗೆ. ನಾ ಹೋಗಿದ್ದು ಇಸ್ಕಾನ್ ಟೆಂಪಲ್ಗೆ ಹೋದೆ. ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದಾಗೇ ಅಲ್ಲಿ ಕೇಳಿಸುತ್ತಲ್ಲ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಕೇಳ್ತಾ ಇದ್ದಾಗೇ ನಮಗೆ ಗೊತ್ತಿಲ್ಲದಿರೋ ಥರ ನಮ್ಮ ಬಾಯಲ್ಲಿ ಜಪ್ಸೋಕೆ ಸ್ಟಾರ್ಟ್ ಮಾಡ್ಕೋತೀವಿ ನಾವು. ಮತ್ತು ಅಲ್ಲಿ ಹೋಗ್ತಿದ್ದಾಗೇ ಅಲ್ಲಿ ಪ್ರಹ್ಲಾದನ ದೇವಸ್ಥಾನ ಬರುತ್ತೆ. ಅಲ್ಲಿ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಮತ್ತು ಆಮೇಲೆ ಒಳಗಡೆ ಹೋಗ್ತಿದ್ದಾಗೇ ಅಲ್ಲಿ ರಾಧಾಕೃಷ್ಣ ನೋಡಿ ತುಂಬಾ ಪಾಸಿಟಿವ್ನೆಸ್ ಬರುತ್ತೆ ಮತ್ತು ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಹತ್ರದಿಂದ ನೋಡ್ತೇವಲ್ಲ ರಾಧಾಕೃಷ್ಣನ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಹೋಗುವಾಗ ಹೊರಗಡೆ ವೈಬ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಸ್ಕನ್ಗೆ ಹೋಗಿದ್ದೀವಿ ಅಂತಂದರೆ ಪ್ರಸಾದ ಬಿಟ್ಬಿಟ್ಟು ಬರೋಕ್ಕಾಗತ್ತಾ? ಸೊ ಹಾಗಾಗಿ ಅಲ್ಲಿ ಪ್ರಸಾದ ಇಸ್ಕೊಂಡ್ವಿ. ಪ್ರಸಾದ ಪೊಂಗಲ್ ಕೊಟ್ಟು, ಪೊಂಗಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಮತ್ತೊಂದು ಸಲ ಹಾಕಿಸ್ಕೊಂಡು ತಿಂದಿದ್ದಾಯಿತು. ಮತ್ತು ಹಾಗೆ ಹೊರಗಡೆ ಬರ್ತಿದ್ದಾಗೆ ಒಂದೆರಡು ಫೋಟೋ ತೊಗೊಂಡು ಮತ್ತೆ ಹಾಸ್ಟೆಲ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಹಾಸ್ಟೆಲ್ಗೆ ಬೇಗ ಹೋಗೋಣ ಅಂತ ಮೆಟ್ರೋದಲ್ಲೇ ಹೋಗಿದ್ರೆ ಬೇಗ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡ್ಬಿಟ್ಟು ಮೆಜೆಸ್ಟಿಕ್ಗೆ ಇಳ್ಕೊಂಡು ಮೆಜೆಸ್ಟಿಕ್ಕಿಂದ BMTC ಬಸ್ ಸ್ಟ್ಯಾಂಡಿಗೆ ಹೋಗಬೇಕಲ್ಲ. ಸೊ ಹಾಗಾಗಿ BMTC ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಅಲ್ಲಿ ಸ್ಕೈ ವಾಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಸೀನ್ ಕಾಣಿಸ್ತು. ಇದನ್ನು ನೋಡಿ ತುಂಬ ಬೇಜಾರಾಯಿತು. ಯಾಕೆಂದರೆ ಊರು ನೆನಪಾಗ್ತಾ ಇತ್ತು ಸ್ವಲ್ಪ. ಮತ್ತು ಊರಿಗೆ ಹೋಗೋದಕ್ಕೆ ಲೀವ್ ಇಲ್ಲಲ್ಲ ಅಂತ ಅಂದ್ಕೊಂಡು ಮತ್ತು ಹಾಗೆ ನಾನೇ ಸಮಾಧಾನ ಮಾಡಿಕೊಂಡು ಹಾಸ್ಟೆಲ್ಗೆ ಹೋಗೋಣ ಅಂತೇಳಿ BMTC ಬಸ್ ಸ್ಟ್ಯಾಂಡಿಗೆ ಬಂದೆ. BMTC ಬಸ್ ಹತ್ಕೊತಿದ್ದಾಗೇ ಅವ್ರು ಟಿಕೆಟ್ ಕೊಡೋ ಅಷ್ಟರಲ್ಲೇ ನಂದು ಬಸ್ ಸ್ಟಾಪ್ ಬಂದೋಗಿತ್ತು. ಸೊ ಹಾಗಾಗಿ ನನ್ನ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ನಾನು ನಮ್ಮ ಹಾಸ್ಟೆಲಿಗೆ ಬಂದು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.